ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರಾಜ್ಯದಾದ್ಯಂತ ಇವತ್ತಿನಿಂದ ಆರಂಭ ಆಗಿರತಕ್ಕಂಥ ಸಾರಿಗೆ ಇಲಾಖೆ ನೌಕರರ ಅನಿರ್ದಿಷ್ಟಾವಧಿಯ ಮುಷ್ಕರದ ಬಿಸಿ ಜನರಿಗೆ ತಡ್ತಾ ಇದೆ. ಹಾಸನದಲ್ಲಂತೂ ನಿನ್ನೆ ಸಂಜೆಯಿಂದಲೇ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ತಿರ್ತಕ್ಕಂಥ ಬಸ್ಗಳ ಸಂಚಾರ ಸ್ಥಗಿತ ಆಗಿದೆ. ಮತ್ತೊಂದು ಕಡೆ ಹಾಸನ ನಗರದ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಏನು ಸಿಟಿ ಬಸ್ ನಿಲ್ದಾಣ ಇದೆ, ಇದು ಕಂಪ್ಲೀಟ್ ಆಗಿ ಬಿಕ್ಕುವಂತ ಇದೆ. ಇದು ಕೇವಲ ಸಿಟಿ ಮಾತ್ರ ಅಲ್ಲ, ಸುತ್ತಮುತ್ತ ಗ್ರಾಮೀಣ ಭಾಗಕ್ಕೂ ಕೂಡ ನೂರಾರು ಸುಮಾರು 250ಕ್ಕೂ ಅಧಿಕ ಸಂಖ್ಯೆಯ ಬಸ್ಗಳು ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೆ 750ಕ್ಕೂ ಅಧಿಕ ಟ್ರಿಪ್ಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ವು. ಅಂದರೆ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯ ಪ್ರಯಾಣಿಕರು ಈ ಬಸ್ಗಳಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ಇಡೀ ಬಸ್ ನಿಲ್ದಾಣ ಖಾಲಿಯಾಗಿ ಕಾಣ್ತಾ ಇದೆ. ಪ್ರತಿನಿತ್ಯ 7 ಗಂಟೆಗೆಲ್ಲ ಇಲ್ಲಿ ಜನಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಇರ್ತಿದ್ರು, ವಿದ್ಯಾರ್ಥಿಗಳು ಇರ್ತಿದ್ರು, ಜನರು ಇರ್ತಿದ್ರು, ಎಲ್ಲರೂ ಕೂಡ ಓಡಾಡ್ತಿದ್ರು. ಆದರೆ ಇವತ್ತು ಬಸ್ಗಳು ಇಲ್ಲ, ಜನರು ಕೂಡ ಬಹುತೇಕ ಸಂಖ್ಯೆಯಲ್ಲಿ ಇಲ್ಲ. ಯಾಕೆಂತೇಳಿದ್ರೆ ಮುಷ್ಕರ ಇರುತ್ತೆ ಅಂತೇಳಿ ಬಹುತೇಕ ಜನರಿಗೆ ಗೊತ್ತಿರೋ ಕಾರಣದಿಂದಾಗಿ ಜನರ ಸಂಖ್ಯೆ ಕೂಡ ವಿರಳ ಆಗಿದೆ. ಸೊ ಇದರ ಪೂರಕವಾಗಿ ಖಾಸಗಿ ಮ್ಯಾಕ್ಸಿ ಕ್ಯಾಬ್ಗಳು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಟೆಂಪೋ ಟ್ರಾವೆಲರ್ಗಳನ್ನು ಬಳಸಿಕೊಂಡು ಜನರು ಓಡಾಡ್ತಕ್ಕಂಥದಕ್ಕೆ ಮುಂದಾಗಿದ್ದಾರೆ. ಸೊ ಅದಕ್ಕೆ ಈಗ ಅನಿವಾರ್ಯವಾಗಿ ಈಗ ಜನರು ಈಗ ಖಾಸಗಿ ವಾಹನಗಳನ್ನೇ ಅನುಸರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಖಾಸಗಿ ವಾಹನಗಳು ಕೂಡ ಬಂದು ನಿಂತಿದ್ದಾವೆ. ಆದರೆ ಬಹುತೇಕ ಜನರ ಸಂಖ್ಯೆಯೇ ಇವತ್ತು ವಿರಳ ಆಗಿದೆ. ಬಸ್ ಮುಷ್ಕರ ಇರುತ್ತೆ, ಅದಕ್ಕೆ ಬಸ್ ಸಂಚಾರ ಇರುತ್ತೋ ಇಲ್ವೋ ಅಂತಕ್ಕಂಥದ್ದು ಏನು ಒಂದು ಅನಿಶ್ಚಿತತೆ ಇತ್ತು. ಆ ಕಾರಣದಿಂದಾಗಿ ಜನರು ಒಂದು ರೀತಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹಳೆಬೀಡಿಗೆ ತೆರಳಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಕೂತಿದ್ದಾರೆ. ಅಮ್ಮ, ನೀವು ಎಲ್ಲಿಗೆ ಹೋಗಬೇಕು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ನಾವು 7 ಗಂಟೆನಲ್ಲಿ ಕಾಯ್ತಾ ಇದ್ದೀವಿ. ಬಸ್ ಬಂದಿಲ್ಲ ಕೇಳಿದ್ರ ಅಧಿಕಾರಿಗಳನ್ನ? ಅವ್ರು ಇವತ್ತಿಲ್ಲ ಅಂದರು. ಈಗ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಹೋಗ್ತಿದ್ರಿ. ಈಗ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು. 100 ರೂಪಾಯಿ ಕೇಳ್ತಾವ್ರೆ. ಅವರು 100 ರೂಪಾಯಿ ಕೇಳ್ತಾವ್ರೆ. ಎಲ್ಲಿಗೆ? ಹಳೆಬೀಡಿಗೆ. ಬಸ್ಸಲ್ಲಿ ಹೋಗಿದ್ರೆ ಬಸ್ಸಲ್ಲಿ ಇಲ್ಲ. ನೀವು ಡೈಲಿ ಏನು ಹಳೆಬೀಡಿಗೆ ಏನು ಕೆಲಸಕ್ಕೆ ಹೋಗ್ತಿದ್ರೆ ಏನಮ್ಮ? ಡೈಲಿ ಅಂತ ಏನಿಲ್ಲ, ನಾವು ಬೇರೆ ಬೇರೆ ಎಲ್ಲೆಲ್ಲಿ ಹೇಳ್ತಾರೆ ಭಟ್ರುಗಳು ಅಲ್ಲಿಗೆ ಹೋಗ್ತೀವಿ. ಹಳೆಬೀಡಿಗೆ ಎಲ್ಲ ಬೇರೆ ಬೇರೆ ಕಡೆನೂ ಹೋಗ್ತೀವಿ. ಈಗ ಬಸ್ಸಲ್ಲಿ ಏನು ಫ್ರೀ ಇತ್ತು ಶಕ್ತಿ ಯೋಜನೆ, ಅದರಿಂದ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗ್ತಿತ್ತು. ಇವತ್ತು ಬಸ್ ಸ್ಟ್ರೈಕ್ ನಡೀತಾ ಇದೆ. ಈಗ ಪ್ರೈವೇಟ್ ಬಸ್ಸಲ್ಲಿ ಎಷ್ಟು ಕೇಳ್ತಿದ್ದಾರೆ ನೀವು ಹಳೆಬೀಡಿಗೆ ಹೋಗ್ಲಿಕ್ಕೆ? 100 ರೂಪಾಯಿ ಕೇಳ್ತಾವ್ರೆ. 100 ಹೋಗಕ್ಕೆ 100, ಬರೋಕ್ಕೆ 100. ಇನ್ನು ನಮಗೇನು ಅಲ್ಲಿ ಉಳೀತು ಕೂಲಿ? ನಿಮ್ಗೆ ಎಷ್ಟು ಸಿಕ್ತಿತ್ತು ಕೂಲಿ? 700 ರೂಪಾಯಿ ಕೊಡ್ತಾರೆ ಅಷ್ಟೇ. ಬಸ್ಸಲ್ಲಿ ಆಗಿದ್ರೆ ಫ್ರೀ ಹೋಗಿವೋ. ಈಗ 800 ರೂಪಾಯಿ ಖರ್ಚು ಮಾಡಬೇಕಲ್ವ? ಇನ್ನೇನು ನಾವು ಗೆದ್ದಿದ್ದು ಇನ್ನೇನು ಅಲ್ಲಿ ಎಷ್ಟು ಉಳೀತಪ್ಪ. ಕಷ್ಟ ಅಲ್ವಾ ಹಿಂಗಾದ್ರೆ? ಹೌದು. ಕೂಲಿ ಮಾಡೋರಿಗೆ ಇದು ಮಹಿಳೆಯರ ಪರಿಸ್ಥಿತಿ. ಅಂದರೆ ಪ್ರತಿನಿತ್ಯ ಬಸ್ಸಲ್ಲಿ ಸಾರಿಗೆ ಬಸ್ಸಲ್ಲಿ ಓಡಾಡುವಾಗ ಫ್ರೀಯಾಗಿ ಆಧಾರ್ ಕಾರ್ಡ್ ತೋರಿಸಿರೋ ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಸಂಚಾರವನ್ನು ಮಾಡ್ತಾಯಿದ್ರು. ಅದು ಇವತ್ತು ಅನಿವಾರ್ಯವಾಗಿ ಹಣ ಕೊಟ್ಟು ಓಡಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದರಿಂದಾಗಿ ಜನರು ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.